ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಭಾನುವಾರ ಸಂಜೆ 4:30 ಸಮಯ. ರಾಹುಕಾಲ ಬೇರೆ ಶುರುವಾಗಿತ್ತು. ಇಂತಹ ಹೊತ್ತಲ್ಲಿ ಬೆಂಗಳೂರು ಪೊಲೀಸರಿಗೊಂದು ಫೋನ್ ಕಾಲ್ ಬರುತ್ತೆ. 112 ನಂಬರ್ಗೆ ಕಾಲ್ ಮಾಡಿದ ಮಹಿಳೆಯೊಬ್ಬರು ಒಂದು ಕೊಲೆ ಬಗ್ಗೆ ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟರು. ತಕ್ಷಣ ಸ್ಥಳಕ್ಕೆ ಹತ್ತಿರ ಇದ್ದ ಹೊಯ್ಸಳನ ಘಟನಾ ಸ್ಥಳಕ್ಕೆ ಕಳುಹಿಸಲಾಯಿತು. ಅಲ್ಲಿ ಹೋದ ಪೊಲೀಸ್ ಸಿಬ್ಬಂದಿಗೆ ಅಚ್ಚರಿ. ಯಾಕೆಂದ್ರೆ ಅಲ್ಲಿ ಕೊಲೆಯಾಗಿದ್ದದ್ದು ಯಾರೋ ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ. ಒಂದು ಕಾಲದಲ್ಲಿ ಇಡೀ ಕರ್ನಾಟಕ ಪೊಲೀಸರನ್ನ ಲೀಡ್ ಮಾಡಿದ್ದ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಹುದ್ದೆಯನ್ನು ಅಲಂಕರಿಸಿದ್ದ, ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಕೇಸ್ನ ತನಿಖೆಯ ಉಸ್ತುವಾರಿಯನ್ನು ಹೊತ್ತಿದ್ದ ಮಾಜಿ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ IPS. ಸ್ನೇಹಿತರೆ, ಈ ಓಂ ಪ್ರಕಾಶ್ ಅವರ ಕಥೆ ನಿಮಗೆ ಹೇಳೋದಕ್ಕೂ ಮೊದಲು ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ಕೊಡಬೇಕಿದೆ. ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನು ಬಳಸಿಕೊಂಡು ನಿಮ್ಮ ಟ್ಯಾಲೆಂಟ್ ಒಂದು ವೇದಿಕೆಯನ್ನ ಹುಡುಕೋಬೇಕು ಅಂದ್ಕೊಂಡಿದ್ರೆ, ಆ ಮೂಲಕ ನೀವು ಒಂದಷ್ಟು ಹಣವನ್ನು ಗಳಿಸಬೇಕು ಅಂದ್ಕೊಂಡಿದ್ರೆ, ಹಾಗೆ ಈಗಾಗಲೇ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿದಿರಿ, ಅದನ್ನ ಮುಂದುವರಿಸೋದು ಹೇಗೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದ್ರೆ, ನಿಮಗಾಗಿ ಯೂಟ್ಯೂಬ್ ಹಾಗೂ ಇನ್ನಿತರ ಸೋಷಿಯಲ್ ಮೀಡಿಯಾಗಳ ಮೂಲಕ ಜನರನ್ನ ತಲುಪೋದಕ್ಕೆ ಬೇಕಾದ ತರಬೇತಿಯನ್ನ ನಾವು ಕೊಡ್ತಾ ಇದೀವಿ. ನಮ್ಮಲ್ಲಿ ಯೂಟ್ಯೂಬ್ ಆನ್ಲೈನ್ ಕ್ಲಾಸುಗಳು ಇದೇ ಶುಕ್ರವಾರ ಅಂದ್ರೆ ಏಪ್ರಿಲ್ 25ರಿಂದ ಆರಂಭಗೊಳ್ತಾ ಇವೆ. ನಿಮಗೆ ಆಸಕ್ತಿ ಇದ್ರೆ ಡಿಸ್ಪ್ಲೇಲಿ ಕಾಣ್ತಾ ಇರೋ ಈ ನಂಬರ್ಗೆ ಕಾಲ್ ಮಾಡಿ ಬೇಗ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ. ಗೆಳೆಯರೆ, ಈ ಹತ್ಯೆ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಕ್ಕೂ ಮುಂಚೆ ಒಂದು ವಿಷಯನ ನಿಮಗೆ ನೆನಪು ಮಾಡಬಯಸ್ತೇನೆ. ಈ ಹಿಂದೆ ಸಮಾಜದಲ್ಲಾಗಿದ್ದ ಅತ್ಯಾಚಾರಗಳ ಬಗ್ಗೆ, ಹತ್ಯೆಗಳ ಬಗ್ಗೆ ಮಾಹಿತಿ ಕೊಡುವಾಗ ಪೊಲೀಸರ ವ್ಯಾಪ್ತಿ, ಅವರ ಕಾರ್ಯನಿರ್ವಹಣಾ ವಿಧಾನದ ಬಗ್ಗೆ ನಿಮ್ ಜೊತೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದೆ. ಸಂಘಟಿತ ಅಪರಾಧಗಳನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಪ್ರಯತ್ನ ಪಡಬಹುದು, ಆದ್ರೆ ನಾವೇ ಸ್ವಯಂಕೃತವಾಗಿ ಮಾಡ್ಕೊಳ್ಳೋ ತಪ್ಪುಗಳು, ವೈಯಕ್ತಿಕ ವಿಷಯಗಳಲ್ಲಿ ನಡೆಯೋ ಹತ್ಯೆಗಳನ್ನ ಪೊಲೀಸರು ತಪ್ಪಿಸೋದು ಕಷ್ಟ ಆಗುತ್ತೆ. ನನಗೆ ನೆನಪಿದೆ, ಈ ಹಿಂದೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿ ಶಂಕರ್ ಬಿದ್ರಿ ಇದ್ರು. ಅವರು ಅಧಿಕಾರ ಸ್ವೀಕರಿಸಿದ ದಿನಗಳಲ್ಲೇ ಸಾಲು ಸಾಲು ಕೊಲೆಗಳು ಶುರುವಾದವು. 20 ದಿನಗಳಲ್ಲಿ ಬೆಂಗಳೂರಲ್ಲಿ 21 ಹೆಣಗಳು ಬಿದ್ದಿದ್ವು. ಅದರಲ್ಲಿ ಬಹುತೇಕ ಕೌಟುಂಬಿಕ ಹತ್ಯೆಗಳಿದ್ವು. ಈ ಬಗ್ಗೆ ವ್ಯಾಪಕ ಟೀಕೆಗಳು ವ್ಯಕ್ತವಾದಾಗ ಬಿದ್ರಿ ಅವರು ಹೇಳಿದ್ದು, ಎಲ್ಲರ ಬೆಡ್ರೂಮುಗಳಲ್ಲೂ ಪೊಲೀಸರನ್ನ ಗಸ್ತಿಗೆ ಹಾಕೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಕೇಳೋದಿಕ್ಕೆ ಅದು ಆ ಅಧಿಕಾರಿಯ ಅಹಂಕಾರದ ಹೇಳಿಕೆ ಅಂತ ಅನ್ಸಿದ್ರೂ ಕೂಡ ವಾಸ್ತವಕ್ಕೆ ದೂರವಾದ ಮಾತೇನಲ್ಲ ಅದು. ಸಂಘಟಿತ ಅಪರಾಧಗಳನ್ನ, ಬೀದಿಯಲ್ಲಿ ನಡೆಯೋ ಕೃತ್ಯಗಳನ್ನ, ಚೈನ್ ಸ್ನ್ಯಾಚಿಂಗು, ಮನೆಗಳ್ಳತನಗಳನ್ನ, ಡ್ರಗ್ ರಾಕೆಟ್ ಅನ್ನ, ಆ ಕಾರಣಕ್ಕಾಗೂ ಕೊಲೆಗಳನ್ನ, ಅಪರಾಧಗಳನ್ನ, ಅಂಡರ್ ವರ್ಲ್ಡ್ ಅನ್ನ, ಹೀಗೆ ಕೆಲವನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರಿಗೆ ಸಾಧ್ಯ ಆಗುತ್ತೆ. ಅದು ಕೂಡ ಅವರು ಸರಿಯಾಗಿ ಕೆಲಸ ಮಾಡಿದ್ರೆ. ಇನ್ನು ಕೆಲ ಪ್ರಕರಣಗಳಲ್ಲಿ ಮೊದಲೇ ಮಾಹಿತಿ ಇದ್ರೆ ಪೊಲೀಸರು ಕ್ರಮ ತಗೊಂಡು ಆಗೋ ಅನಾಹುತವನ್ನ ತಪ್ಪಿಸಬಹುದು. ಆದ್ರೆ ಕುಟುಂಬಗಳ ಒಳಗಾಗುವ ಹತ್ಯೆಗಳನ್ನ ಹೇಗೆ ತಪ್ಪಿಸೋದಕ್ಕಾಗತ್ತೆ? ರಾತ್ರಿ ಮಲಗಿದ್ದಾಗ ಗಂಡ ಹೆಂಡತಿಯನ್ನೋ, ಹೆಂಡತಿ ಗಂಡನನ್ನೋ ಕೊಂದು ಹಾಕಿದ್ರೆ, ಮಕ್ಕಳು ಅಪ್ಪನ ಮುಖಕ್ಕೆ ದಿಂಬೊತ್ತಿದ್ರೆ ಪೊಲೀಸರ ಆ ಬಗ್ಗೆ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಸಾಕ್ಷಿಗಳನ್ನು ಒದಗಿಸಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಬಹುದು. ಅದು ಕೂಡ ಅವರು ಸರಿಯಾಗಿ ಕೆಲಸ ಮಾಡಿದ್ರೆ ಅಷ್ಟೇ ಹೊರತು ಅಪರಾಧಗಳನ್ನ ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಹತ್ಯೆಗಳು ನಡೀತಲೇ ಇರುತ್ತವೆ. ಈಗ ಆ ಪಟ್ಟಿಗೆ ಮಾಜಿ IPS ಅಧಿಕಾರಿ, ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರು ಆಗಿದ್ದ ಓಂ ಪ್ರಕಾಶ್ ಅವರ ಹೆಸರು ಸೇರ್ಪಡೆಯಾಗಿದೆ. ಆದ್ರೆ ಈ ಪ್ರಕರಣದಲ್ಲಿ ಸ್ವಲ್ಪ ಪೊಲೀಸರು ಕೆಲಸ ಮಾಡಿದ್ದಿದ್ರೆ ಓಂ ಪ್ರಕಾಶ್ ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾಗಿದ್ರು ಅನ್ನೋದನ್ನ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಅದನ್ನ ಸಾಮಾನ್ಯ ಪ್ರಕರಣವಾಗಿ ಟ್ರೀಟ್ ಮಾಡಿದಿದ್ರೆ, ಮೊದಲೇ ಬಂದ ದೂರನ್ನ ಪರಿಶೀಲಿಸಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳೋ ಪ್ರಯತ್ನವನ್ನು ಮಾಡಿದಿದ್ರೆ ಬಹುಶಃ ಓಂ ಪ್ರಕಾಶ್ ಅವರ ಕೊಲೆ ಆಗ್ತಾ ಇರಲಿಲ್ವೋ ಏನೋ. ಆದ್ರೆ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಯಾಗಿದ್ದವರು ಹೀಗೆ ಸಾವಿಗೀಡಾಗಿದ್ದಿದೆಯಲ್ಲ, ಇದು ನಿಜಕ್ಕೂ ದುರಂತ. ಗೆಳೆಯರೆ, ನಿವೃತ್ತ DGP ಓಂ ಪ್ರಕಾಶ್ ಬೆಂಗಳೂರಿನ HSR ಲೇಔಟ್ ಅಲ್ಲಿ ವಾಸ ಮಾಡ್ತಾ ಇದ್ರು. 4 ಅಂತಸ್ತಿನ ಮನೆ ಅದು. ಕೆಳ ಅಂತಸ್ತಲ್ಲಿ ಅವರು ತಮ್ಮ ಪತ್ನಿಯ ಜೊತೆ ವಾಸ ಮಾಡ್ತಿದ್ರಂತೆ. ಮೊದಲ ಮಹಡಿಯಲ್ಲಿ ಮಗ ಮತ್ತು ಸೊಸೆ ಇರ್ತಾ ಇದ್ರು. ಅದರ ಮೇಲಿನ 2 ಮಹಡಿಗಳಲ್ಲಿ ಮಗಳು ವಾಸ ಮಾಡ್ತಾ ಇದ್ಲು. ಕೌಟುಂಬಿಕ ಸಮಸ್ಯೆಗಳಿದ್ವು. ಪತ್ನಿಯ ಮಾನಸಿಕ ಆರೋಗ್ಯ ಸರಿ ಇರಲಿಲ್ಲ ಅಂತ ಓಂ ಪ್ರಕಾಶ್ ಸಾಕಷ್ಟು ಬಾರಿ ತಮ್ಮ ಸಹೋದ್ಯೋಗಿಗಳ ಬಳಿ ಹೇಳಿಕೊಂಡಿದ್ರಂತೆ. ಪತ್ನಿ ಕೂಡ ತಮ್ಮ ಪತಿಯ ಬಗ್ಗೆ ಸಾಕಷ್ಟು ಬಾರಿ ಬೇರೆ ಬೇರೆ IPS ಅಧಿಕಾರಿಗಳ ಪತ್ನಿಯರ ಬಳಿ ದೂರ ಹೇಳಿಕೊಂಡಿದ್ರಂತೆ. ಒಟ್ಟಾರೆ ಅವರದ್ದು ಆದಷ್ಟು ಸಂಸಾರ ಅಂತಾರಲ್ಲ, ಹಾಗಿದ್ದು ಪರಿಸ್ಥಿತಿ. ಮೊನ್ನೆ ಅದೇನಾಯ್ತೋ ಗೊತ್ತಿಲ್ಲ, ಓಂ ಪ್ರಕಾಶ್ ಅವರನ್ನ ಸಾಕಷ್ಟು ಬಾರಿ ಇರಿಯಲಾಗಿದೆ. ತೀವ್ರ ರಕ್ತಸ್ರಾವದಿಂದ ಅವರು ಸಾವಿಗೀಡಾಗಿದ್ದಾರೆ. ಆನಂತರ ಅವರ ಪತ್ನಿ ಈ ವಿಷಯವನ್ನ ಪೊಲೀಸರಿಗೆ ತಿಳಿಸಿದ್ದಾರೆ. ಅಲ್ಲಿಗೆ ಪೊಲೀಸರು ಬಂದಾಗ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ 3ನೇ ಮಹಡಿಯ ಕೊಠಡಿಯೊಂದರಲ್ಲಿ ಬಚ್ಚಿಟ್ಕೊಂಡಿದ್ರಂತೆ. ಹಾಗೆ ತಮ್ಮ ಗೆಳತಿಯೊಬ್ಬರಿಗೆ ಕರೆ ಮಾಡಿ ಆ ರಾಕ್ಷಸನನ್ನ ನಾನು ಕೊಂದು ಹಾಕದೆ ಅಂತ ಕೂಡ ಹೇಳಿದ್ರಂತೆ. ಈಗ ಪತ್ನಿ ಪಲ್ಲವಿ ಹಾಗೂ ಮಗಳನ್ನ ಪೊಲೀಸರು ವಿಚಾರಣೆಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲಿ ಆಸ್ತಿ ವಿಷಯ ಆಯ್ತಾ, ಕೌಟುಂಬಿಕ ಕಲಹಗಳಿದ್ವಾ, ಗಂಡ ಹೆಂಡತಿ ನಡುವೆ ಬೇರೆ ಏನಾದರೂ ಸಮಸ್ಯೆಗಳಿದ್ವಾ, ಮತ್ತಾರಾದರೂ ಇದ್ರಾ, ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ.
ಇನ್ನು ಓಂ ಪ್ರಕಾಶ್ 1981ನೇ ಬ್ಯಾಚ್ನ IPS ಅಧಿಕಾರಿ. ಮೂಲತಃ ಬಿಹಾರದ ಚಂಪಾರಣ್ಣವರು. ಜಿಯಾಲಜಿಯಲ್ಲಿ MSc ಪದವಿಯನ್ನು ಪಡ್ಕೊಂಡಿದ್ರು. ಕರ್ನಾಟಕ ಕೇಡರ್ನ IPS ಅಧಿಕಾರಿಯಾಗಿ ಬಂದ ನಂತರ ಮೊದಲ ಬಾರಿಗೆ ಅವತ್ತಿನ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿಯಲ್ಲಿ ASP ಆಗಿ ಕೆಲಸ ಶುರು ಮಾಡಿದ್ದ ಓಂ ಪ್ರಕಾಶ್ ಆ ಬಳಿಕ ಶಿವಮೊಗ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರುಗಳಲ್ಲಿ SP ಆಗಿ ಕೂಡ ಕೆಲಸ ಮಾಡಿದ್ರು. ಹಾಗೇನೆ ಕರ್ನಾಟಕ ಲೋಕಾಯುಕ್ತ, ಅಗ್ನಿಶಾಮಕ ದಳ, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂದ್ರೆ CID ಯಲ್ಲಿ ಕೂಡ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. 2015 ಮಾರ್ಚ್ 1ನೇ ತಾರೀಕು ಕರ್ನಾಟಕದ 38ನೇ ಪೊಲೀಸ್ ಮಹಾನಿರ್ದೇಶಕರಾಗಿ ಅಂದ್ರೆ DGIG ಆಗಿ ನೇಮಕಗೊಂಡು 2017ರಲ್ಲಿ ಓಂ ಪ್ರಕಾಶ್ ನಿವೃತ್ತರಾಗ್ತಾರೆ. ವೃತ್ತಿ ಜೀವನದಲ್ಲಿ ಒಂದಷ್ಟು ಒಳ್ಳೆ ಹೆಸರು, ಒಂದಷ್ಟು ಕಳಂಕ ಎರಡನ್ನೂ ಮೆತ್ತುಕೊಂಡಿದ್ದ ಓಂ ಪ್ರಕಾಶ್ ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆಯಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದವರು. 2017ರಲ್ಲಿ ಅವರು ನಿವೃತ್ತರಾಗ್ತಾರೆ. ಆ ನಂತರ ನಿರಂತರವಾಗಿ ಅವರು ಸುದ್ದಿಯಾಗ್ತಾ ಬಂದದ್ದು ಕೌಟುಂಬಿಕ ಕಲಹದ ವಿಷಯಕ್ಕೆ. ಹಾಗೆ ನೋಡಿದ್ರೆ ಓಂ ಪ್ರಕಾಶ್ ಅವರು ಪೊಲೀಸ್ ಮಹಾನಿರ್ದೇಶಕರಾಗಿದ್ದಾಗಲೇ ಚಿಕ್ಕಮಗಳೂರು ಮೂಲದ ಮಹಿಳೆಯೊಬ್ಬರ ಜೊತೆ ವಿವಾಹೇತರ ಸಂಬಂಧವನ್ನ ಹೊಂದಿದ ಆರೋಪಕ್ಕೆ ತುತ್ತಾಗಿದ್ರು. ಆ ಸಂದರ್ಭದಲ್ಲೂ ಅವರ ಪತ್ನಿ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಬಳಿ ಬಂದು ಗಲಾಟೆ ಕೂಡ ಮಾಡಿದ್ದಿತ್ತು. ಆ ನಂತರ ಈ ವಿಷಯ ಹೆಚ್ಚು ಚರ್ಚೆಗೆ ಬರಲಿಲ್ಲ. ಆದರೆ ಅವರ ಕುಟುಂಬದಲ್ಲಿ ಸಾಮರಸ್ಯ ಇರಲಿಲ್ಲ ಅನ್ನೋದು ಬಹುತೇಕ ಪೊಲೀಸರಿಗೆ ಗೊತ್ತಿದ್ದ ವಿಷಯನೇ. ಬಹುಶಃ ಈ ಕಾರಣಕ್ಕೂ ಅವರ ಪತ್ನಿ ಹಾಗೂ ಮಕ್ಕಳಿವರಿಂದ ಮಾನಸಿಕವಾಗಿ ದೂರ ಆಗಿದ್ರ ಗೊತ್ತಿಲ್ಲ. ಆದ್ರೆ ಅವರೆಲ್ಲ ಒಂದೇ ಮನೆಯಲ್ಲಿ ಅಂದ್ರೆ ಒಂದೇ ಕಟ್ಟಡದಲ್ಲಿದ್ರು ಅನ್ನೋದಂತೂ ನಿಜ. ಇನ್ನು ಓಂ ಪ್ರಕಾಶ್ ಅವರಿಗೆ ಒಬ್ಬ ಮಗ ಹಾಗೂ ಒಬ್ಬ ಮಗಳಿದ್ದಾರೆ. ಆ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಿಗೆ ವಯಸ್ಸು 68 ದಾಟಿತ್ತಾದರೂ ಮನೆಯಲ್ಲಿನ ಜಗಳಗಳು ಮುಗಿದಿರಲಿಲ್ಲ. ನನ್ನ ಹೆಂಡತಿಗೆ ಮಾನಸಿಕ ಸಮಸ್ಯೆ ಇದೆ, ಆಕೆಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದೀನಿ ಅಂತ ಓಂ ಪ್ರಕಾಶ್ ಹೇಳ್ಕೊಂಡಿದ್ರಂತೆ. ಹಾಗೆ ನನ್ನ ಗಂಡ ಸರಿ ಇಲ್ಲ, ಇತ್ತೀಚೆಗೆ ಮನೆಯಲ್ಲಿ ಕೂಡ ರಿವಾಲ್ವರ್ ಹಿಡ್ಕೊಂಡು ಓಡಾಡ್ತಾರೆ, ನಮ್ಮನ್ನ ಕೊಲ್ಲೋದಾಗಿ ಹೆದರಿಸ್ತಾರೆ ಅಂತ ಪತ್ನಿ ಪಲ್ಲವಿ ಗಂಡನ ವಿರುದ್ಧ HSR ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರಂತೆ. ಆದ್ರೆ ದೂರು ಬಂದದ್ದು ಮಾಜಿ DGPಯ ವಿರುದ್ಧ. ಹೀಗಾಗಿ ಅಲ್ಲಿನ ಪೊಲೀಸರು ಯಾವ ಕ್ರಮಗಳನ್ನು ಕೈಗೊಂಡಂತಿಲ್ಲ. ಹಾಗೆ ಗಂಡನ ವಿರುದ್ಧ ಆಕೆ IPS ಅಧಿಕಾರಿಗಳ ವಾಟ್ಸಪ್ ಗ್ರೂಪ್ ಅಲ್ಲಿ ಕೂಡ ಸಾಕಷ್ಟು ಬಾರಿ ದೂರು ಬರೆದಿದ್ರಂತೆ. ಆದ್ರೆ ಅಲ್ಲಿ ಯಾರಿಗೂ ಬುದ್ಧಿ ಹೇಳೋದಿಕ್ಕೆ, ಅವರ ಕುಟುಂಬವನ್ನ ಸರಿಪಡಿಸೋ ಪ್ರಯತ್ನ ಮಾಡೋದಕ್ಕೆ ಹೋದಂತಿಲ್ಲ. ಬಹುಶಃ ಅವತ್ತು ಆಕೆ ಕೊಟ್ಟ ದೂರನ್ನ ಪೊಲೀಸರು ಸೀರಿಯಸ್ ಆಗಿ ತಗೊಂಡಿದ್ರೆ ಆಕೆ ವಾಟ್ಸಪ್ ಗ್ರೂಪ್ ಅಲ್ಲಿ ತಮ್ಮ ನೋವನ್ನ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ಯಾರಾದ್ರೂ ಆ ಪೊಲೀಸ್ ಅಧಿಕಾರಿಗೆ ಬುದ್ಧಿ ಹೇಳೋ ಪ್ರಯತ್ನವನ್ನು ಮಾಡಿದ್ರೆ, ಅಲ್ಲಿನ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ಇಬ್ಬರಿಗೂ ಒಂದು ಕೌನ್ಸಿಲಿಂಗ್ ಕೊಟ್ಟಿದ್ರು ಕೂಡ ಓಂ ಪ್ರಕಾಶ್ ಬದುಕಿ ಉಳಿತಿದ್ರೇನೋ. ಆದ್ರೆ ಆ ಕೆಲಸವನ್ನ ಅಲ್ಲಿ ಯಾರು ಮಾಡೋದಕ್ಕೆ ಹೋದಂತಿಲ್ಲ. ಗೆಳೆಯರೆ, ಗಂಡ ಹೆಂಡತಿ ಜಗಳ ಅಂದ ಕೂಡಲೇ ನಮ್ಮಲ್ಲಿ ಅವರವರೇ ಬಗೆಹರಿಸ್ಕೊಂಡು ಬಿಡಬೇಕು ಅನ್ನೋ ಒಂದು ಭಾವನೆ ಇದೆ. ಇನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಹಾಗಾಗೋದಿಲ್ಲ. ಸಂಬಂಧ ಯಾವುದೇ ಇರಲಿ, ಮನಸ್ತಾಪಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಅಲ್ಲೇ ಬಿದ್ದು ನರಳೋದಕ್ಕಿಂತ ಬಿಡುಗಡೆ ಪಡ್ಕೊಂಡು ನೆಮ್ಮದಿಯಾಗಿರುವುದು ಒಳ್ಳೆಯದು. ಆದರೆ ನಮ್ಮಲ್ಲಿ ಆಸ್ತಿಪಾಸ್ತಿಗಳು, ಹಣಕಾಸು ಅಥವಾ ಇನ್ಯಾವುದೋ ಹಠ, ಮತ್ಯಾವುದೋ ವ್ಯಾಮೋಹ, ಹೀಗೆ ಸಂಬಂಧಗಳನ್ನ ಕಡ್ಕೊಂಡು ಹೊರಬರುವುದಕ್ಕೆ ಸಾಧ್ಯವಾಗದ ಹಾಗೆ ತಡೆದು ಬಿಡುತ್ತವೆ. ಅಟ್ಯಾಚ್ಮೆಂಟ್ನ ಜೊತೆಗೆ ಮನುಷ್ಯ ಡಿಟ್ಯಾಚ್ ಆಗೋದನ್ನ ಕಲಿದೇ ಇದ್ರೆ ಇಂಥ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಅದರಲ್ಲೂ ಮನೆಯಲ್ಲಿ ರಿವಾಲ್ವರ್ ತೋರಿಸ್ಕೊಂಡು ಹೆದರಿಸಿ ಸಂಸಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಆಕೆ ಓಂ ಪ್ರಕಾಶ್ ಸಾವಿಗೀಡಾದ ನಂತರ IPS ಅಧಿಕಾರಿಯೊಬ್ಬರ ಪತ್ನಿಗೆ ಕರೆ ಮಾಡಿ ನಾನು ಆ ರಾಕ್ಷಸನನ್ನು ಕೊಂದು ಹಾಕದೆ ಅಂತ ಹೇಳಿದ್ರಂತೆ. ಅಂದ್ರೆ ಆ ಹೆಣ್ಣು ಮಗಳಿಗೆ ಗಂಡನ ಬಗ್ಗೆ ಇದ್ದ ಅಭಿಪ್ರಾಯ ಎಂಥದ್ದು ನೋಡಿ. ಇಲ್ಲಿ ಓಂ ಪ್ರಕಾಶ್ ಅವರ ವಿವಾಹೇತರ ಸಂಬಂಧಗಳ ಕಾರಣಕ್ಕೆ ಅವರ ಹೆಂಡತಿಗೆ ಸಿಟ್ಟಿತ್ತ ಅಥವಾ ಹೆಂಡತಿಯ ಮನಸ್ಥಿತಿಯ ಕಾರಣಕ್ಕೇನೆ ಓಂ ಪ್ರಕಾಶ್ ಬೇರೆ ಬೇರೆ ಕಡೆಗಳಲ್ಲಿ ಸಾಂತ್ವನ ಹುಡುಕೊಳ್ಳೋದಕ್ಕೆ ಹೋಗ್ತಾ ಇದ್ರ, ಏನು ಬೇಕಾದ್ರೂ ಆಗಿರಬಹುದು. ಆದ್ರೆ ಹೆಂಡತಿಯ ಕಣ್ಣಲ್ಲಿ ರಾಕ್ಷಸನಂತೆ ಕಾಣಿಸ್ಕೊಂಡೂ ಕೂಡ ಓಂ ಪ್ರಕಾಶ್ ಅದೇ ಮನೆಯಲ್ಲಿ ಯಾಕಿದ್ರು ಗೊತ್ತಿಲ್ಲ. ಗೆಳೆಯರೆ, ಇಲ್ಲಿ ಆಸ್ತಿ ವಿವಾದ ಇತ್ತ ಅನ್ನೋ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪತ್ನಿ ಅಷ್ಟೇ ಅಲ್ಲ, ಈ ಕೊಲೆಯಲ್ಲಿ ಮಗಳ ಕೈವಾಡ ಇದೆ ಅಂತ ಕೂಡ ಶಂಕಿಸಲಾಗ್ತಾ ಇದೆ. ಓಂ ಪ್ರಕಾಶ್ ಹೆಣದ ಪಕ್ಕದಲ್ಲಿ ಕಾರದ ಪುಡಿ ಬಾಟ್ಲಿ ಸಿಕ್ಕಿದೆಯಂತೆ. ದಿನ ಅವ್ರು ನಮಗೆ ಧಮಕಿ ಕೊಡ್ತಾ ಇದ್ರು, ರಿವಾಲ್ವರ್ ತೋರಿಸಿ ಹೆದರಿಸ್ತಾ ಇದ್ರು. ಅದಕ್ಕೆ ಅವ್ರ ಕಣ್ಣಿಗೆ ಕಾರದ ಪುಡಿ ಎರಚಿ ಅವ್ರ ಮೇಲೆ ಅಡುಗೆ ಎಣ್ಣೆ ಚೆಲ್ಲಿ ಅವರನ್ನ ಕೆಳಗೆ ಬೀಳಿಸಿ ಕೈ ಕಾಲು ಕಟ್ಟಿ ಕೂಗಾಡದ ಹಾಗೆ ಬಾಯಿಗೆ ಬಟ್ಟೆ ತುರುಕಿ ಎದೆ ಹೊಟ್ಟೆ ಕತ್ತಿಗೆ ಅಡಿಗೆ ಮನೆಯ ಚಾಕುವಿನಿಂದ ತಿವಿದು ಹಾಕಿದ್ವಿ ಅಂತ ಪಲ್ಲವಿ ಹೇಳಿದಾರಂತೆ. ಅಲ್ಲಿ ಚಾಕು ಹಾಗೂ ಕಾರದ ಪುಡಿ ಡಬ್ಬಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅದೇ ಚಾಕುವಿನಿಂದ ಕೊಲೆಯಾಗಿದೆಯಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಅದನ್ನು ಫೋರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಲಾಗುತ್ತೆ. ಹಾಗೆ ಇಲ್ಲಿ ಪತ್ನಿ ಮಗಳು ಇಬ್ಬರೇನಾ ಅಥವಾ ಮೂರನೆಯವರು ಯಾರಾದರೂ ಇದ್ರಾ ಅನ್ನೋ ಬಗ್ಗೆ ಕೂಡ ತನಿಖೆ ನಡೆಯುತ್ತೆ. ಇದರ ಜೊತೆಗೆ ಆಸ್ತಿ ವಿಷಯದಲ್ಲಿ ಏನಾದರೂ ಕೊಲೆ ನಡೆದಿರಬಹುದಾ ಅನ್ನೋ ಶಂಕೆ ಕೂಡ ಇಲ್ಲಿ ಶುರುವಾಗ್ತಾ ಇದೆ.
ಈ ಓಂ ಪ್ರಕಾಶ್ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿದ್ದವರು, ಸಾಕಷ್ಟು ಆಸ್ತಿಯನ್ನು ಮಾಡಿದ್ದಾರೆ. ಇವತ್ತು ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದು ಡಿವೈಎಸ್ಪಿ ಆಗಿ ನಿವೃತ್ತಿಯಾಗುವ ಅಧಿಕಾರಿನೇ 3 ತಲೆಮಾರುಗಳಿಗಾಗುವಷ್ಟು ಆಸ್ತಿ ಮಾಡ್ಕೋತಾನೆ. ಇನ್ನು ಡಿಜಿಪಿ ಆಗಿದ್ದವರು, ಲೋಕಾಯುಕ್ತ ಕೇಸ್ ಮಾಡ್ಕೊಂಡವರು, ಅವರು ಆಸ್ತಿ ಮಾಡಿರುವುದಿಲ್ವೇ? ಓಂ ಪ್ರಕಾಶ್ ತಮ್ಮ ತಂಗಿ ಹಾಗೂ ಇನ್ನಿತರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದದ್ದು, ಅವರಿಗೆ ಸಹಾಯ ಮಾಡ್ತಾ ಇದ್ದದ್ದು ಅವರ ಪತ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅವ್ರು ಯಾರನ್ನೂ ಆಕೆ ಸೇರ್ತಾ ಇರಲಿಲ್ಲ. ಓಂ ಪ್ರಕಾಶ್ ದಾಂಡೇಲಿಯಲ್ಲಿರುವ ಆಸ್ತಿಯನ್ನು ತಮ್ಮ ತಂಗಿಯ ಹೆಸರಿಗೆ ಮಾಡಿದ್ರು. ಈ ವಿಷಯದಲ್ಲಿ ಮನೆಯವರಿಗೂ ಓಂ ಪ್ರಕಾಶ್ಗೂ ಗಲಾಟೆಗಳು ನಡೀತಾ ಇದ್ವು ಅಂತ ಕೂಡ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ತಾವು ಸಂಪಾದಿಸಿದ ಆಸ್ತಿಯನ್ನ ಸಂಪೂರ್ಣವಾಗಿ ಮಗನ ಹೆಸರಿಗೆ ಓಂ ಪ್ರಕಾಶ್ ಬರೆದು ಬಿಟ್ಟಿದ್ರು. ಹೀಗಾಗಿ ಮಗಳು ಮತ್ತು ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಇಬ್ಬರು ಕೂಡ ಸಿಟ್ಟಿಗೆದ್ದಿದ್ರು. ಸೊ ಇಬ್ಬರೂ ಸೇರಿನೇ ಈ ಕೃತ್ಯವನ್ನ ಮಾಡಿರಬಹುದು ಅನ್ನೋ ಅನುಮಾನಗಳು ಕೂಡ ಇವೆ. ಆದರೆ ಇಲ್ಲಿ ಯಾವುದೂ ಕೂಡ ಇನ್ನೂ ಸ್ಪಷ್ಟ ಇಲ್ಲ. ಏನೇ ಆಗಲಿ, ಒಬ್ಬ ನಿವೃತ್ತ IPS ಅಧಿಕಾರಿ, ಜೀವನದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ದವರು, 10 ಅಪರಾಧ ಕೃತ್ಯಗಳನ್ನು ಹತ್ತಿರದಿಂದ ಕಂಡವರು, ಮನುಷ್ಯನ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳು ಕೂಡ ಇದ್ದವರು, ಈ ವಯಸ್ಸಲ್ಲಿ ಹೀಗೆ ತಮ್ಮದೇ ಮನೆಯಲ್ಲಿ ಕೌಟುಂಬಿಕ ಹತ್ಯೆಗೆ ಗುರಿಯಾದದ್ದು ನಿಜಕ್ಕೂ ದುರಂತ. ಇನ್ನು ಆಸ್ತಿ ಪಾಸ್ತಿಗಳು, ನಾವು ಗಳಿಸೋ ಹಣ ನಮ್ಮನ್ನು ನೆಮ್ಮದಿಯಾಗಿಡುವಷ್ಟು ಇರಬೇಕೇ ಹೊರತು ಕಲಹಗಳಿಗೆ ಕಾರಣವಾಗುವಷ್ಟು, ಕೊಂದು ಹಾಕುವಷ್ಟು ಅಲ್ಲ. ಇದು ಗೆಳೆಯರೆ, ನಿವೃತ್ತ ಪೊಲೀಸ್ ನಿರ್ದೇಶಕರೊಬ್ಬರು ತಮ್ಮ ಮನೆಯಲ್ಲೇ ಭೀಕರವಾಗಿ ಹತ್ಯೆಯಾದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.